ನಮಸ್ಕಾರ ಬೆಂಗಳೂರು. ಮನೆ ಮುಂದೆ ಕಾರು ನಿಲ್ಲಿಸುವರೆ ಹುಷಾರಾಗಿರಿ. ಬೆಂಗಳೂರಿನಲ್ಲಿ ಹೊಸ ಕಳ್ಳತನ ಟ್ರೆಂಡ್. ಬರ್ತಾನೆ, ಕಾರ್ ಪಾರ್ಟ್ಸ್ ಕದೀತಾನೆ, ಎಸ್ಕೇಪ್ ಆಗ್ತಾನೆ. ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿದ್ದಾನೆ ಕಾರ್ ಪಾರ್ಟ್ಸ್ ಕಳ್ಳ. ರೆಸಿಡೆನ್ಷಿಯಲ್ ಏರಿಯಾಸ್ ಈತನ ಟಾರ್ಗೆಟ್. ಮನೆ ಮುಂದೆ ಪಾರ್ಕ್ ಮಾಡಿದ್ದ ಕಾರ್ಗಳ ಪಾರ್ಟ್ಸ್ ಕದಿಯೋದೇ ಈತನ ಕೆಲಸ. ಮೊದಲು ತಾನು ಬರುವ ಕಾರ್ಗೆ ಫೇಕ್ ನಂಬರ್ ಪ್ಲೇಟ್ ಅಳವಡಿಸ್ಕೊಳ್ತಾನೆ. ನಂತರ ಕಳ್ಳತನ ಮಾಡಲು ಶುರು ಮಾಡ್ತಾನೆ. ಫೀಲ್ಡ್ಗೆ ಇಳಿದು ಕಾರ್ ವೀಲ್ಸ್, ಮಿರರ್, ಮ್ಯೂಸಿಕ್ ಸಿಸ್ಟಮ್ ಸೇರಿದಂತೆ ಕಾಸ್ಟ್ಲಿ ಪಾರ್ಟ್ಸ್ ಕಿತ್ತು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಈ ಖತರ್ನಾಕ್ ಕಳ್ಳನ ಕೃತ್ಯ CCTVಯಲ್ಲಿ ಕ್ಲಿಯರ್ ಆಗಿ ಸೆರೆ ಸಿಕ್ಕಿದೆ. ಜಯನಗರ ಠಾಣಾ ವ್ಯಾಪ್ತಿಯಲ್ಲಿ ಈ ಕಳ್ಳ ತನ್ನ ಕೈ ಚಳಕ ತೋರಿಸಿದ್ದಾನೆ. ಜಯನಗರದ ನಿವಾಸಿಯೊಬ್ಬರ ಮನೆಯ ಮುಂದೆ ನಿಲ್ಲಿಸಿದ್ದ ಕಾರ್ ಪಾರ್ಟ್ಸ್ ಕದ್ದಿದ್ದಾನೆ. ಆಗಸ್ಟ್ 3ರಂದು ಮುಂಜಾನೆ ಈ ಕೃತ್ಯ ಎಸಗಿದ್ದು ನಂತರ ಯಾವುದೇ ಸಾಕ್ಷಿ ಬಿಟ್ಟು ಹೋಗದೆ ಎಸ್ಕೇಪ್ ಆಗಿದ್ದಾನೆ. ಈ ಖತರ್ನಾಕ್ ಕಳ್ಳನ ಕೃತ್ಯ CCTVಯಲ್ಲಿ ಕ್ಲಿಯರ್ ಆಗಿ ಸೆರೆಯಾಗಿದೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕಳ್ಳ ತನ್ನ ಕೈ ಚಳಕ ತೋರಿಸಿದ್ದಾನೆ. ಜಯನಗರದ ನಿವಾಸಿಯೊಬ್ಬರು ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಪಾರ್ಟ್ಸ್ಗಳನ್ನು ಕದ್ದಿದ್ದಾನೆ. ಆಗಸ್ಟ್ 3ರಂದು ಮುಂಜಾನೆ ಈ ಕೃತ್ಯ ಎಸಗಿರೋ ಕಳ್ಳ ಕೃತ್ಯದ ನಂತರ ಯಾವುದೇ ಸಾಕ್ಷಿಗಳನ್ನು ಬಿಡದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಕಳ್ಳತನ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಕಾರು ಮಾಲೀಕರಿಂದ ದೂರು ದಾಖಲಾಗಿದೆ. ಪೊಲೀಸರು ಈಗ CCTV ಫುಟೇಜ್ ಅನ್ನು ಆಧರಿಸಿ ತನಿಖೆ ನಡೆಸುತ್ತಿದ್ದಾರೆ. ಈ CCTV ಫುಟೇಜ್ನಲ್ಲಿ ಆತ ಅವನ ವೈಟ್ ಕಲರ್ ವ್ಯಾಗನರ್ ಕಾರ್ನಲ್ಲಿ ಬಂದು ನಡು ರಸ್ತೆಯಲ್ಲೇ ಅವನ ಕಾರನ್ನ ನಿಲ್ಲಿಸ್ತಾನೆ. ಆಮೇಲೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಟಾಟಾ ಇಂಡಿಕಾ ಕಾರ್ ಹತ್ರ ಹೋಗಿ ಕೆಲವೇ ಕ್ಷಣದಲ್ಲಿ ಕಾರಿನ ಡೋರ್ ಲಾಕ್ ಅನ್ನ ಓಪನ್ ಮಾಡ್ತಾನೆ. ಅದಾದ ಮೇಲೆ ಕಾರಿನ ಡಿಕ್ಕಿಯನ್ನು ಓಪನ್ ಮಾಡ್ತಾನೆ, ಫ್ರಂಟ್ ಬಾನೆಟ್ ಅನ್ನು ಓಪನ್ ಮಾಡ್ತಾನೆ. ಆತನಿಗೆ ಬೇಕಿದ್ದಂಥ ಒಂದಷ್ಟು ಪಾರ್ಟ್ಸ್ಗಳಿಂದ ಕಳ್ಳತನ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇದೇ ರೀತಿಯಾಗಿ ನಗರದ ಹಲವಾರು ಕಡೆ ಈ ಕದೀಮ ಕೃತ್ಯ ಎಸಗಿರುವಂಥ ಚಾನ್ಸಸ್ಗಳಿದೆ. ಈ ಬಗ್ಗೆ ಯಾರಿಗಾದರೂ ಹೆಚ್ಚಿನ ಮಾಹಿತಿ ಸಿಕ್ಕರೆ 112ಗೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ಕೊಡಿ. ನೀವು ಕಾರುಗಳನ್ನು ನಿಮ್ಮ ಮನೆ ಮುಂದೆ ಪಾರ್ಕ್ ಮಾಡ್ತೀರಾ ಅಂದರೆ ಡಬಲ್ ಸೆಕ್ಯೂರಿಟಿ ಹಾಕಿ. ಇಲ್ಲದಿದ್ದರೆ ಈ ಕಳ್ಳ ಯಾವಾಗ ಬರ್ತಾನೋ ಗೊತ್ತಾಗೋದಿಲ್ಲ. ನಿಮ್ಮ ಜಾಗರೂಕತೆ ನಿಮ್ಮ ಕೈಯಲ್ಲಿದೆ. ಸುರಕ್ಷತೆ ಎಲ್ಲರ ಒಳ್ಳೆಯದು. ನೀವು ಇಂತಹ ಸತ್ಯ ಆಧಾರಿತ ನ್ಯೂಸ್ ಅಪ್ಡೇಟ್ಸ್ ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮಾಡಿ. ಸ್ಟೇ ಸೇಫ್ ಬೆಂಗಳೂರು.